ಹಲೋ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಾಟ್ಸಪ್ನಲ್ಲಿ ಇನ್ನೊಂದು ಹೊಸ ಅಪ್ಡೇಟ್ ಆಗಿತ್ತು. ಅದು ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದಕ್ಕಿಂತ ಮುಂಚೆನೇ ಅಪ್ಡೇಟ್ ಆಗಿತ್ತು. ಅದನ್ನು ನಾನು ತಿಳಿಸೋದನ್ನು ಸ್ವಲ್ಪ ಕೆಲವು ಕಾರಣಗಳಿಂದ ಬಿಟ್ಟಿದ್ದೆ. ಹಾಗಾಗಿ ನಾನು ಯಾವಾಗ ಫ್ರೀ ಇರ್ತೀನೋ ಆ ಟೈಮ್ನಲ್ಲಿ ನಾನು ವೀಡಿಯೋಗಳನ್ನ ಮಾಡೋ ಕಾರಣದಿಂದ ನನಗೆ ಅದನ್ನು ಇವತ್ತು ಮಾಡೋಕ್ಕೆ ಫ್ರೀ ಟೈಮ್ ಸಿಕ್ಕಿದೆ. ಹಾಗಾಗಿ ಆ ವಿಡಿಯೋನ ನಾನು ಇವತ್ತು ನಿಮ್ಮ ಜೊತೆಯಲ್ಲಿ ತಂದಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ನಾನು ನಿಮಗೆ ಆಲ್ರೆಡಿ ಪವನ್ ಮತ್ತು ನಾನು ಇಬ್ಬರು ಸೇರಿಕೊಂಡು ಒಂದು ವೀಡಿಯೋನ ಮಾಡಿದ್ದೀವಿ. ಲಾಗ್ ಚಾಟ್ ಅಂತೇಳಿ ಒಂದು ವೀಡಿಯೋನ ಮಾಡಿದ್ದೀವಿ. ಆ ವಿಡಿಯೋನ ಯಾರು ನೋಡಿಲ್ವೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ವಿಡಿಯೋ ಲಿಂಕನ್ನು. ಅಲ್ಲಿಂದ ತಾವು ನೋಡ್ಕೊಂಬನ್ನಿ ಅದನ್ನು. ಅಂದರೆ ಅದರಲ್ಲಿ ಚಾಟ್ಗಳಿಗೆ ಲಾಕ್ ಇಡೋದು ಹೇಗೆ ಅಂತೇಳಿ ತಿಳಿಸ್ಕೊಟ್ಟಿದ್ದೀವಿ. ಸ್ನೇಹಿತರೆ, ನಾವು ಇವತ್ತು ವಿಡಿಯೋ ಮಾಡ್ತಿರೋದು ಕೂಡ ಅದ್ರ ಬಗ್ಗೆನೇ. ಅದೇನಪ್ಪ ಅಂತಂದರೆ, ಈಗ ನೀವು ಚಾಟ್ಗಳನ್ನು ಲಾಕ್ ಮಾಡಿರ್ತೀರಿ. ಲಾಕ್ ಮಾಡಿದಂತಹ ಚಾಟ್ಗಳನ್ನು ಹೈಡ್ ಮಾಡೋದು ಹೇಗೆ ಮತ್ತು ಅದನ್ನು ಎಲ್ಲಿ ಸರ್ಚ್ ಮಾಡಬೇಕು ಅದೆಲ್ಲ ಇವತ್ತು ನೋಡ್ಕೊಂಬರೋಣ. ಹಾಗೆ ಅದಕ್ಕಾಗಿ ಒಂದು ಸಪ್ರೇಟ್ ಕೋಡನ್ನು ನೀವು ಇಡ್ಬೋದು. ಅದು ಹೇಗೆ ಅಂತೇಳಿ ಕೂಡ ನೋಡ್ಕೊಂಬರೋಣ. ಆ ಕೋಡನ್ನು ಸರ್ಚ್ ಮಾಡಿದ ಕೂಡಲೇ ನಿಮ್ಮ ಒಂದು ಲಾಕ್ ಚಾಟ್ಗಳೆಲ್ಲ ಸಿಗ್ತವೆ. ಹಾಗಾದರೆ ಆ ಕೋಡ್ ಸೆಟ್ ಮಾಡೋದು ಹೇಗೆ ಇವೆಲ್ಲವನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ನಿರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿಲ್ವೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದರಲ್ಲಿ ಕೂಡ ತಾವು ಭಾಗವಹಿಸಿ. ಸ್ನೇಹಿತರೆ, ನಾನು ಪ್ರತಿ ವಿಡಿಯೋದಲ್ಲಿ ಹೇಳುವ ಹಾಗೆ ಒಂದು ವಾಟ್ಸಪ್ ಚಾನಲ್ನಲ್ಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು, ಟೆಕ್ಸ್ಟ್ಗಳು ಎಲ್ಲ ವಿಷಯಗಳನ್ನ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ, ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನೆಲ್ಲ. ಹಾಗಾಗಿ ಅದಕ್ಕೆ ಕೂಡ ತಾವು ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ನಾನು ವಾಟ್ಸಪ್ಗೆ ಹೋಗ್ತಾ ಇದ್ದೀನಿ ಈಗ. ಓಕೆ, ವಾಟ್ಸಪ್ ಒಳಗಡೆ ಹೋಗ್ತಾ ಇದ್ದೀನಿ. ಓಕೆ, ಈಗ ವಾಟ್ಸಪ್ ಒಳಗಡೆ ಬಂದಿದ್ದೀನಿ. ನಾನು ನಿಮಗೆ ಆಗಲೇ ಹಿಂದಿನ ವೀಡಿಯೋಗಳಲ್ಲಿ ನಾವು ಫಿಂಗರ್ ಪ್ರಿಂಟ್ ಲಾಕನ್ನು, ಅಂದರೆ ಚಾಟ್ಗಳಿಗೆ ಲಾಕನ್ನು ಸೆಟ್ ಮಾಡೋದು ಹೇಗೆ ಅಂತೇಳಿ ಪವನ್ ಅವ್ರು ಮಾಡಿದರು. ಆ ವಿಡಿಯೋನ ನೋಡ್ಕೊಂಬನ್ನಿ, ನಂತರ ಈ ವಿಡಿಯೋನ ನೋಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಮತ್ತು ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಮತ್ತು ನಮ್ಮ ಚಾನಲ್ನಲ್ಲಿ ಕೂಡ ನಿಮಗೆ ಸಿಗುತ್ತೆ. ಈಗ ನಾನು ಎರಡು ಬಳಿಂದ ಮೇಲಿಂದ ಕೆಳಗೆ, ಎರಡು ಬಳಿಂದ ಮೇಲಿಂದ ಕೆಳಗೆ ತೊಗೊಂಬರ್ತೀನಿ ನಾನು, ಸ್ಕ್ರೀನ್ ಮಧ್ಯದಾಗಿಂದ. ಓಕೆನಾ? ಅಥವಾ ನಾರ್ಮಲ್ ಆದರೆ ಒಂದೇ ಬೆಳ್ಳಿಂದ ನೀವು ಕೆಳಗಂದರೆ ನಿಮಗೆ ಸಿಗುತ್ತೆ, ಮೇಲಿಂದ ಕೆಳಗಂದರೆ. ಓಕೆನಾ? ಅಲ್ಲಿ ಬಟನ್ ಲಾಕ್ ಚಾರ್ಟ್ಸ್ ಅಂತೇಳಿ ಸಿಗುತ್ತೆ ನಿಮಗೆ. ಓಕೆನಾ? ನೀವು ಯಾವ ಚಾರ್ಟ್ಗಳನ್ನು ಲಾಕ್ ಮಾಡಿರ್ತೀರೋ ಅವೆಲ್ಲ ಅಲ್ಲಿ ನಿಮಗೆ ಸಿಗ್ತವೆ. ಓಕೆನಾ? ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿದ್ದೀವಿ. ಈಗ ನಾನು ಹಾಗೆ ಮಾಡ್ತಾಯಿದ್ದೀನಿ, ಅಂದರೆ ಎರಡು ಬೆಳ್ಳಿಂದ ಮೇಲಿಂದ ಕೆಳಗೆ ಸ್ಕ್ರೀನ್ ಮಧ್ಯದಲ್ಲಿ ಮಾಡ್ತಾಯಿದ್ದೀನಿ. ಓಕೆ, ನೋಡಿ, ಬಟನ್ ಲಾಕ್ ಚಾರ್ಟ್ಸ್ ಹೆಡ್ಡಿಂಗ್ ಅಂತೇಳಿ ಬರ್ತಾಯಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಫಿಂಗರ್ ಪ್ರಿಂಟ್ ಅಥವಾ ಪಿನ್ನನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸ್ಕ್ಯಾನ್ ಯುವರ್ ಫಿಂಗರ್ ಪ್ರಿಂಟ್ ಅಂತ ಬರ್ತಾಯಿದೆ. ಯೂಸ್ ಪಿನ್ ಅಂದರೆ ನೀವು ನಿಮ್ಮ ಒಂದು ಮೊಬೈಲ್ಗೆ ಸ್ಕ್ರೀನ್ ಪಾಸ್ವರ್ಡ್ ಏನು ಇಟ್ಟಿರ್ತೀರೋ ಅದನ್ನು ಇಲ್ಲಿ ಕ್ಲಿಕ್ ಮಾಡಿದ್ದು ಅದು ಕೂಡ ಓಪನ್ ಆಗುತ್ತೆ, ಅಥವಾ ಫಿಂಗರ್ ಪ್ರಿಂಟನ್ನು ಆದರೂ ಸ್ಕ್ಯಾನ್ ಮಾಡ್ಬೋದು. ನಾನೀಗ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಮಾಡ್ತಾಯಿದ್ದೀನಿ ಓಪನ್ ಮಾಡೋಕ್ಕೆ. ಓಕೆ, ಈಗ ಲಾಕ್ ಚಾರ್ಟ್ಸ್ಗಳೆಲ್ಲ ಇಲ್ಲಿ ಸಿಗ್ತವೆ. ಓಕೆನಾ? ಇಲ್ಲಿ ನಾನು ಟೋಟಲಾಗಿ 3 ಚಾರ್ಟ್ಗಳನ್ನು ನಾನು ಲಾಕ್ ಚಾರ್ಟ್ ಮಾಡಿದ್ದೀನಿ. ಈಗ ನೀವು ಈ ಒಂದು ಲಾಕ್ ಚಾರ್ಟ್ ಅಂತ ಬರಬಾರ್ದು, ಅಂದರೆ ಚಾರ್ಟ್ಸ್ ಲಾಕ್ ಅಂತೇಳಿ ಬರಬಾರ್ದು. ಓಕೆನಾ? ಈಗ ಇನ್ನೊಂದು ಸಲ ತೋರಿಸ್ತೀನಿ, ಬ್ಯಾಕ್ ಬರ್ತೀನಿ ನಾನು. ಬಟನ್ ಲಾಕ್ ಚಾರ್ಟ್ಸ್ ಅಂತ ಇದೆ ಅಲ್ಲ, ಇದು ನಿಮಗೆ ಕಾಣಬಾರ್ದು ಅಂತಂದರೆ ಏನು ಮಾಡಬೇಕಂತ ನಾನು ಈಗ ತೋರಿಸ್ಕೊಡ್ತೀನಿ, ಅಂದರೆ ಹೈಡ್ ಮಾಡೋದು ಹೇಗೆ ಅಂತೇಳಿ. ಈಗ ನೀವು ಲಾಕ್ ಚಾರ್ಟ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಫಿಂಗರ್ ಪ್ರಿಂಟ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ, ಅಥವಾ ಪಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪಾಸ್ವರ್ಡನ್ನು ಎಂಟ್ರ್ ಮಾಡಿದ ಮೇಲೆ ಲಾಕ್ ಚಾರ್ಟ್ ಓಪನ್ ಆಗುತ್ತೆ. ಇಲ್ಲಿ ಲಾಕ್ ಆಗಿರೋಂಥ ಚಾರ್ಟ್ಸ್ಗಳೆಲ್ಲ ಇಲ್ಲಿ ಕಾಣ್ಬೋದಾಗಿರುತ್ತೆ ನೀವು. ಇಲ್ಲಿ ಮೋರ್ ಆಪ್ಷನ್ಸ್ ಬಟನ್ ಅಂತ ಇರುತ್ತೆ, ಅಂದರೆ 3 ಡಾಟ್ಗಳು ಕಾಣಿಸ್ತಾ ಇರ್ತವೆ ಮೇಲೆ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಏನೋ ಬರುತ್ತೆ ನೋಡೋಣ. ಚಾರ್ಟ್ ಲಾಕ್ ಸೆಟ್ಟಿಂಗ್ಸ್ ಇದೊಂದೇ ಆಪ್ಷನ್ ಬಿಟ್ಟು ಇಲ್ಲಿ ಬೇರೆ ಏನು ಸಿಗೋದಿಲ್ಲ ನಿಮಗೆ. ಚಾರ್ಟ್ ಲಾಕ್ ಸೆಟ್ಟಿಂಗ್ಸ್ ಅಂತೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಈ ಒಂದು ಚಾರ್ಟ್ ಲಾಕ್ ಅನ್ನು ನಾವು ಹೈಡ್ ಮಾಡ್ಬೋದು. ಇಲ್ಲಿ ಏನು ಮಾಡಬೇಕಂತ ನೋಡ್ತೀನಿ.
Chat lock settings. Hide lock chats. Lock chats won't show on your chat list. To see them, enter your secret code into the search bar of your chats tab. Off. Switch. ಓಕೆ ನೋಡಿ, ಇದು ನೀವು ಫಸ್ಟಿಗೆ ನೀವು ಸೀಕ್ರೆಟ್ ಕೋಡನ್ನು ಸೆಟ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದು ಆಮೇಲೆ ತಿಳಿಸ್ಕೊಡ್ತೀನಿ ನಂತರ. Secret code. Unlock your chats with a secret code instead of your device's passcode. Off. ಸೀಕ್ರೆಟ್ ಕೋಡ್ ಇದು ಆಫ್ ಆಗಿದೆ, ಇದನ್ನು ಆನ್ ಮಾಡ್ಕೋಬೇಕು ನಾವು. ಡಬಲ್ ಟ್ಯಾಪ್ ಮಾಡಿದ ಮೇಲೆ ಕ್ರಿಯೇಟ್ ಸೀಕ್ರೆಟ್ ಕೋಡ್ ಅಂತ ಬಂದಿದೆ. ಇಲ್ಲಿ ಸ್ನೇಹಿತರೆ ಓಕೆ, ಎಡಿಟಿಂಗ್ ಸೀಕ್ರೆಟ್ ಕೋಡ್. ಇಲ್ಲಿ ನೀವು 4 ಕ್ಯಾರೆಕ್ಟರ್ಸ್ಗಳು ಉಳ್ಳಂತಹ ಒಂದು ಕೋಡನ್ನು ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಒಂದು ಎಮೋಜಿಸ್ ಆಗಲಿ ಅಥವಾ ನಂಬರ್ಸ್ ಆಗಲಿ ಅಥವಾ ಸ್ಪೆಲ್ಲಿಂಗ್ಸ್ ಆಗಲಿ ಅಥವಾ ವರ್ಡ್ಸ್ ಆಗಲಿ 4 ಅಕ್ಷರಗಳ ಮೇಲೆ ಇರಬೇಕು. ಓಕೆನಾ? ನಾನೀಗ ಒಂದು ಯಾವುದಾದ್ರೂ ಒಂದು ಕೋಡನ್ನು ಇಡ್ತೀನಿ, 1 2 3 4 ಅಂತೇಳಿ. Expression button. 1 1 2 2 3 3 4 4. ಓಕೆ, 1 2 3 4 ಅಂತ ಇಟ್ಟಿದ್ದೀನಿ. Use word emoji. Text button. ಓಕೆ, ಈಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Another vertical shown. Confirm secret code. ಓಕೆ, ಕನ್ಫರ್ಮ್ ಸೀಕ್ರೆಟ್ ಕೋಡ್ ಅಂತ ಬಂದಿದೆ. ಇಲ್ಲಿ ಮತ್ತೆ ನಾವು ಅದೇ ಕೋಡನ್ನು ಎಂಟ್ರ್ ಮಾಡಬೇಕು. 1 1 2 2 3 3 4 4. ಓಕೆ, ಮತ್ತು ಅದೇ ಕೋಡ್ ಎಂಟ್ರ್ ಮಾಡಿದ್ದೀನಿ. Secret codes match. Done button. Secret codes match for 1234. Done button. ಓಕೆ, ಡನ್ ಮೇಲೆ ಕ್ಲಿಕ್ ಮಾಡೋಣ. Chat lock settings. Keyboard hidden. ಓಕೆ ಸ್ನೇಹಿತರೆ, ಈಗ ಸೀಕ್ರೆಟ್ ಕೋಡ್ ಆಗಲೇ ಸೀಕ್ರೆಟ್ ಕೋಡ್ ಈಗ ಕ್ರಿಯೇಟ್ ಆಗಿದೆ. ಸೀಕ್ರೆಟ್ ಕೋಡ್ ಕ್ರಿಯೇಟ್ ಆದಮೇಲೆ Chat lock settings. Hide lock chats. Lock chats won't show on your chat list. To see them, enter your secret code into the search bar of your chats tab. Off. Switch. ಓಕೆ, ನಾವು ಈಗ ಇದ್ರ ಬಗ್ಗೆ ನಾನು ಈಗ ತಿಳಿಸ್ಕೊಡ್ತೀನಿ. ಈಗ ಮೊದಲಿಗೆ Unlock your chats with a secret code instead of your device's passcode. On. ಓಕೆ ನೋಡಿ, ಇದು ಆಗ ಆಫ್ ಆಗಿತ್ತು, ಸೀಕ್ರೆಟ್ ಲಾಕ್ ಆಫ್ ಆಗಿತ್ತು. Hide lock chat secret code. Unlock your chats with a secret code instead of your device's passcode. On. ನೋಡಿ, ಸೀಕ್ರೆಟ್ ಕೋಡು ಆಗ ಆಫ್ ಆಗಿತ್ತು, ಈಗ ಆನ್ ಆಗಿದೆ. ಅಂದರೆ ಇದು ಸೀಕ್ರೆಟ್ ಕೋಡನ್ನು ನೀವು ಸರ್ಚ್ ಬಾಕ್ಸ್ನಲ್ಲಿ ಹೋಗಿ ಎಂಟರ್ ಮಾಡಿದರೆ ನೀವೇನು ಹೈಡ್ ಮಾಡಿರ್ತಿರಲ್ಲ, ಹೈಡ್ ಮಾಡಿದಂತಹ ಲಾಕ್ ಚಾರ್ಟ್ಸ್ಗಳೆಲ್ಲ ಸಿಗುತ್ತೆ. ಅದು ಹೇಗೆ ಎಲ್ಲ ತೋರಿಸ್ತೀನಿ ನಾನು ನಂತರ. Hide lock chats. Lock chats won't show on your chat list. To see them, enter your secret code into the search bar of your chats tab. Off. Switch. ಓಕೆ, ಇದು ಹೈಡ್ ಲಾಕ್ ಚಾರ್ಟ್ಸ್, ಇದನ್ನು ನಾನೀಗ ಆನ್ ಮಾಡ್ಕೊತೀನಿ. ಇದ್ರ ಒಳಗಡೆ ಹೋಗ್ತಾ ಇದ್ದೀನಿ, ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ. Hide lock chats. ಹೈಡ್ ಲಾಕ್ ಚಾರ್ಟ್ಸ್. Hide your chats with a secret code for more privacy. ಓಕೆ ನೋಡಿ, ಇದು ಹೈಡ್ ಲಾಕ್ ಚಾರ್ಟ್ಸ್. Hide your chats with a secret code for more privacy. ನೋಡಿ, ಹೈಡ್ ಲಾಕ್ ಚಾರ್ಟ್ಸ್ ವಿತ್ ಸೀಕ್ರೆಟ್ ಕೋಡ್. ಅಂದರೆ ನೀವು ಸೀಕ್ರೆಟ್ ಕೋಡ್ನ ಎಂಟ್ರ್ ಮಾಡಿದ ಕೂಡಲೇ ಇದು ಸಿಗುತ್ತೆ. ಆಮೇಲೆ ನೋಡೋಣ, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮುಂದಕ್ಕೆ ಓದಂಗಲ್ಲ. Find lock chats by entering your code into the search bar of the chats tab. Chats will be unlocked and cleared if you forget your code and create a new one. ನೋಡಿ, ಇದೆಲ್ಲ ಹೇಳ್ತಾ ಇದೆ. ಅಂದರೆ ನೀವು ನಿಮ್ಮ ಲಾಕ್ ಚಾರ್ಟ್ಸ್ಗಳು ಸಿಗಬೇಕಂತಂದರೆ ಅಲ್ಲಿ ಸೀಕ್ರೆಟ್ ಕೋಡನ್ನು ಸರ್ಚ್ ಬಾಕ್ಸಲ್ಲಿ ನೀವು ಎಂಟ್ರ್ ಮಾಡಿದರೆ ಲಾಕ್ ಚಾರ್ಟ್ಸ್ ಸಿಗುತ್ತೆ ಅಂತ ಎಲ್ಲ ಹೇಳ್ತಾ ಇದೆ. Use my secret code button. Change secret code button. ಚೇಂಜ್ ಸೀಕ್ರೆಟ್ ಕೋಡ್. Use my secret code button. ಯೂಸ್ ವಯಾ. Find lock chats. Use my secret code button. ಯೂಸ್ ವಯಾ ಸೀಕ್ರೆಟ್ ಕೋಡ್. Change secret code ಚೇಂಜ್ button. ಸೀಕ್ರೆಟ್ ಕೋಡ್. Use my ಇವೆರಡು secret ಇದ್ದಾವೆ. code ನಾವೀಗ ಯೂಸ್ ವಯಾ ಸೀಕ್ರೆಟ್ ಕೋಡ್. Find lock. Use my secret code button. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. Find lock. Use my secret code button. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Confirm secret code. Another vertical shown. ಓಕೆ, ಮತ್ತೆ ಇಲ್ಲಿ ಕನ್ಫರ್ಮ್ ಸೀಕ್ರೆಟ್ ಕೋಡ್ ಅಂತ ಬಂದಿದೆ. ಇದ್ರ ಮೇಲೆ ನಾವು ಮತ್ತೆ ಸೀಕ್ರೆಟ್ ಕೋಡನ್ನು ಎಂಟ್ರ್ ಮಾಡ್ತಾ ಇದ್ದೀನಿ ಇಲ್ಲಿ. 1 1 2 2 3 3 4 4. ಓಕೆ, Secret codes match for 12 for done button. ಡನ್ ಮೇಲೆ ಕ್ಲಿಕ್ ಮಾಡೋಣ. Keyboard hidden. Chat lock settings. ಓಕೆ, ನಾವೀಗ Secret code. Unlock. Hide lock chats. Lock chats won't show on your chat list. To see them, enter your secret code into the search bar of your chats tab. On. Switch. ನೋಡಿ, ಈಗ ಹೈಡ್ ಲಾಕ್ ಚಾರ್ಟ್ಸ್ ಇದು ಕೂಡ ಈಗ ಆನ್ ಮಾಡಿದ್ದೀನಿ ನಾನು. ಅಂದರೆ ಈಗ ನೀವು ಲಾಕ್ ಚಾರ್ಟ್ಸ್ಗಳನ್ನು ನೀವು ಆ ರೀತಿ, ಅಂದರೆ ನಾನೀಗ ಫಸ್ಟಿಗೆಲ್ಲ ಮಾಡಿದೆಲ್ಲ 2 ಬೆರಳಿಂದ ಕೆಳಗಿಳಿದ್ರೆ ಸಿಗುತ್ತೆ ನಿಮಗೆ ಲಾಕ್ ಚಾರ್ಟ್ಸ್ ಅಂತ. ಈಗ ಹಾಗೆ ಮಾಡಿದರೂ ಕೂಡ ಸಿಗೋದಿಲ್ಲ. ಇದನ್ನು ನೀವು ಸರ್ಚ್ ಬಾಕ್ಸ್ನಲ್ಲಿ ನೀವು ಕೋಡನ್ನು ಹಾಕೋದ್ರ ಮುಖಾಂತರ ಸರ್ಚ್ ಮಾಡಬೇಕಾಗುತ್ತೆ. ನಾನೀಗ ತೋರಿಸ್ತೀನಿ ಒಂದು ಸಲ ಪ್ರಾಕ್ಟಿಕಲ್ ಆಗಿ. Lock chats. WhatsApp. Computer access desktop. Computer web. Another tangent. 314. ಓಕೆ ನೋಡಿ, ಕೆಳಗಿಳಿದ್ರು ಕೂಡ ಅದೆಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ನಾನು 2 ಬೆರಳಿಂದ ಕೆಳಗಿಳಿದ್ರು ಕೂಡ ನನಗೆ ಅದು ಎಲ್ಲಿ ಸಿಗ್ತಾ ಇಲ್ಲ. Search heading. ಯಾಕಂದರೆ ಎಲ್ಲ ಗ್ರೂಪ್ಗಳು ಎಲ್ಲ ಇದ್ದಾವೆ. ಯಾಕಂದರೆ ಈಗ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನಾನು ಈಗ ನನ್ನ ಒಂದು ಸೀಕ್ರೆಟ್ ಕೋಡ್ ಅಲ್ಲೇನು ಇಟ್ಟಿದ್ದೋ ಅದನ್ನು ನಾನು ಇಲ್ಲಿ ಎಂಟ್ರ್ ಮಾಡ್ತೀನಿ. Chamber button and list. 1 1 ಓಕೆ 2 2 3 3 4 4. ಓಕೆ, ನಾನು ಏನು ಸೀಕ್ರೆಟ್ ಕೋಡ್ ಇಟ್ಟಿದ್ದೆ 1 2 3 4 ಅಂತ ಅದನ್ನೇ ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. Mobile. Other contacts. Lock chats. Grid. List. Lock chats. ನೋಡಿ, ಲಾಕ್ ಚಾರ್ಟ್ಸ್ ಅಂತೇಳಿ ಇಲ್ಲಿ ಮೊದಲಿಗೆ ಬಂದಿದೆ. ನಂತರ ಎಲ್ಲ ಕಾಂಟ್ಯಾಕ್ಟ್ಗಳೆಲ್ಲ ಬಂದಿದ್ದಾವೆ ಇರಲಿ. Grid. Lock chats. ಲಾಕ್ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆಲ್ಲ ಚಾರ್ಟ್ಸ್ಗಳು ಸಿಗ್ತವೆ. Keyboard hidden. Lock chats. ನೋಡಿ, Lock chats. ಇಲ್ಲಿ More options. Button. ಎಲ್ಲ ಲಾಕ್ ಚಾರ್ಟ್ಸ್ ಎಲ್ಲ ಓಪನ್ ಆಗಿವೆ. ಓಕೆನಾ? ಇಷ್ಟೇ ಸ್ನೇಹಿತರೆ, ನಿಮ್ಮ ಒಂದು ಏನು ನೀವು ಅಂದರೆ ಚಾರ್ಟ್ಸ್ಗಳನ್ನ ಲಾಕ್ ಮಾಡಿರ್ತೀರೋ ಆ ಲಾಕ್ ಚಾರ್ಟ್ಸ್ಗಳು ಎಲ್ಲ ಹೈಡ್ ಆಗಬೇಕಪ್ಪ ಅಂತಂದರೆ
ಈ ರೀತಿಯಾಗಿ ನೀವು ಒಂದು ಸೀಕ್ರೆಟ್ ಕೋಡನ್ನು ಅದಕ್ಕೆ ಸೆಟ್ ಮಾಡಿ ನೀವು ಹೈಡ್ ಲಾಕ್ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡಿಕೊಂಡ್ರೆ ನೀವು ಅದನ್ನು ಸರ್ಚ್ ಬಾಕ್ಸ್ನಲ್ಲಿ ನೀವು ಬಂದು ಸೀಕ್ರೆಟ್ ಕೋಡನ್ನು ಎಂಟ್ರಿ ಮಾಡಿದರೆ ನಿಮಗೆ ಲಾಕ್ ಚಾರ್ಟ್ಸ್ಗಳೆಲ್ಲ ಸಿಗ್ತವೆ ಸ್ನೇಹಿತರೆ. ಆ ಲಾಕ್ ಚಾರ್ಟ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಲಾಕ್ ಚಾರ್ಟ್ಸ್ಗಳೆಲ್ಲ ನಿಮಗೆ ನೀವೇನು ಲಾಕ್ ಮಾಡಿರೋ ಚಾರ್ಟ್ಗಳೆಲ್ಲ ಅಲ್ಲಿ ಸಿಗ್ತಾ ಹೋಗ್ತವೆ. ಓಕೆ, ನಾನೀಗ ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ. ನನಗೆ ಇದು ಓಕೆ, ಇಷ್ಟನ್ನು ಹೇಳ್ತಾ ನಾನು ವಿಡಿಯೋ ಲಾಂಗ್ ಆಗಬಾರ್ದು ಸ್ನೇಹಿತರೆ, ಹಾಗಾಗಿ ನಾನು ಇಷ್ಟನ್ನು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿವರೆಗೆ ಯಾರು ನೋಡಿದಿರೋ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ, ಈ ವಿಡಿಯೋ ಏನು ಮಾಡಿದರೆ ಇದ್ರ ಬಗ್ಗೆ ಡೌಟ್ಗಳಿದ್ದಲ್ಲಿ ನೀವು ನಮ್ಮ ಗ್ರೂಪ್ಗಳಲ್ಲಿ ಯಾರಾದರೂ ಇದ್ದರೆ ಗ್ರೂಪ್ಗಳಲ್ಲಾದರೂ ಕೇಳ್ಬೋದು, ಅಥವಾ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಾದರೂ ನೀವು ಕೇಳ್ಬೋದು. ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಗಳಿದ್ದರೆ ನಾವು ಅದ್ರ ಬಗ್ಗೆ ಆನ್ಸರನ್ನು ಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ, ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ವಿಡಿಯೋಗಳನ್ನು ನಾವು ತರಲಿದ್ದೇವೆ. ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ಬರೋದು ಕಷ್ಟ ಆಗುತ್ತೆ. ಹಾಗೆ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಥ್ಯಾಂಕ್ ಯು.